ಡಿಫರೆನ್ಸ್ ಬಿಟ್ವೀನ್ ಫಂಕ್ಷನಲ್ ಸ್ಟ್ರಕ್ಚರ್ ಅಂಡ್ ಡಿವಿಷನಲ್ ಸ್ಟ್ರಕ್ಚರ್. ಫಸ್ಟ್ ಪಾಯಿಂಟ್ ಬಂದು ಫಾರ್ಮೇಶನ್. ಫಂಕ್ಷನ್ ಅಂದ್ರೆ ಏನು? ಸೇಲ್ಸ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, HR ಡಿಪಾರ್ಟ್ಮೆಂಟ್, ಯಾವ ಗ್ರೂಪ್ ಆಕ್ಟಿವಿಟೀಸ್ ನಾವು ಪರ್ಫಾರ್ಮ್ ಮಾಡ್ತಿರ್ತಾರೋ ಅದ್ರ ಬೇಸಿಸ್ ಮೇಲೆ ಏನಾಗುತ್ತೆ, ಫಂಕ್ಷನಲ್ ಸ್ಟ್ರಕ್ಚರ್ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಫಸ್ಟ್ ಪಾಯಿಂಟ್. ಡಿವಿಷನಲ್ ಸ್ಟ್ರಕ್ಚರ್ ಬಂದಾಗ ಪ್ರಾಡಕ್ಟ್ ಲೈನ್ ಆಗಿರುತ್ತೆ. ಬಿಕಾಸ್ ಡಿವಿಷನಲ್ ಸ್ಟ್ರಕ್ಚರ್ ನಲ್ಲಿ ವೇರಿಯಸ್ ಪ್ರಾಡಕ್ಟ್ಸ್ ಇರುತ್ತೆ. ಎಲ್ಲ ಪ್ರಾಡಕ್ಟ್ಸ್ಗೂ ನಮ್ಗೆ ಸಪ್ರೇಟ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಹಾಗಾಗಿ ನಾವ್ ಎಷ್ಟು ಪ್ರಾಡಕ್ಟ್ ನ ಅಲ್ಲಿ ಡಿಸೈನಿಂಗ್ ಮಾಡ್ತೀವಿ ಅಷ್ಟು ಪ್ರಾಡಕ್ಟ್ಸ್ಗೂ ಡಿಪಾರ್ಟ್ಮೆಂಟ್ ಆಗೋದ್ರಿಂದ ಡಿವಿಷನಲ್ ಸ್ಟ್ರಕ್ಚರ್ ಪ್ರಾಡಕ್ಟ್ ಮೇಲೆ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಸ್ಪೆಷಲೈಸೇಷನ್. ಡಿಪಾರ್ಟ್ಮೆಂಟ್ ಸ್ಪೆಷಲೈಸೇಷನ್ ನಾವು ಇಲ್ಲಿ ಫಂಕ್ಷನಲ್ ಸ್ಪೆಷಲೈಸೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಪ್ರಾಡಕ್ಟ್ ಸ್ಪೆಷಲೈಸ್ಡ್ ಆಗಿರುತ್ತೆ. ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ, ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಬಿಕಾಸ್ ಎವ್ರಿ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ, ಫಿಕ್ಸ್ ಆಗಿರೋದ್ರಿಂದ ರೆಸ್ಪಾನ್ಸಿಬಿಲಿಟೀಸ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಬಟ್ ಇಲ್ಲಿ ತುಂಬಾ ಈಸಿ ಆಗಿರುತ್ತೆ ನಮ್ಗೆ. ಈಸಿ ಟು ಫಿಕ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ಎನ್ ಡಿವಿಷನ್. ಯಾಕಂದ್ರೆ ಡಿವಿಷನ್ ಸ್ಟ್ರಕ್ಚರ್ ನಲ್ಲಿ ವೇರಿಯಸ್ ಪ್ರಾಡಕ್ಟ್ಸ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ನಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ, ತುಂಬಾ ಈಸಿ ಆಗಿರುತ್ತೆ. ಪಾಯಿಂಟ್ ನಂಬರ್ 4, ಕಾಸ್ಟ್. ಇದು ತುಂಬಾ ಎಕನಾಮಿಕಲ್ ಆಗಿರುತ್ತೆ. ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಇದು ತುಂಬಾ ನಮ್ಗೆ ಕಾಸ್ಟ್ಲಿ ಆಗಿರುತ್ತೆ. ಸೊ ಇಲ್ಲಿ ಡುಪ್ಲಿಕೇಶನ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಇಲ್ಲಿ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗ್ಬಿಡತ್ತೆ. ಕೋಆರ್ಡಿನೇಷನ್ ಸಹ ಇಲ್ಲಿ ನಮ್ಗೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇರೋದ್ರಿಂದ ಈಸಿ ಆಗ್ಬಿಡತ್ತೆ. ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್ ಸಹ ಇಲ್ಲಿ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಇಲ್ಲಿ ತುಂಬಾ ಈಸಿ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ 4 ಮಾರ್ಕ್ಸ್ ಗೆ. ಥ್ಯಾಂಕ್ ಯು.